ಪದ್ಧತಿ ಕೆಲವೊಬ್ರಿಗೆ ಮಾಡುವ ಶಕ್ತಿ ಅಲ್ಲ ಇಲ್ಲದೆ ಇರೋದ್ರಿಂದ ಕೆಲವೊಬ್ರು ಕೃಷ್ಣ ಜನ್ಮಾಷ್ಟಮಿನ ಯಾರೂ ಮಾಡೋದಿಲ್ಲ. ಆದರೆ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬನ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಇನ್ನು ನಿಮಗೆ ಹೆಂಗೆ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿಯಲ್ಲಿ ಆಚರಿಸ್ಬೇಕು ಎನ್ನುವುದ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಒಂದನೆಯದು, ಈ ಥರ ವಿಗ್ರಹಗಳಿಂದ ನೀವು ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಬಹುದು. ಕೃಷ್ಣನಿಗೆ ಏನೇನು ಇಷ್ಟವೆಂದರೆ ಬೆಣ್ಣೆ, ತುಪ್ಪ, ಹಾಲು, ಸಕ್ಕರೆ, ಬೆಣ್ಣೆ, ತುಪ್ಪ, ಹಾಲು, ಸಕ್ಕರೆ, ಮೊಸರು ಇದೆಲ್ಲ ನೀವು ಇಟ್ಕೋಬೋದು. ಗೀ ಬಟರ್ ಮಿಲ್ಕ್, ಕರ್ಡು ಗೀ ಎಲ್ಲ ಇಟ್ಕೋಬೋದು. ನೀವು ತುಪ್ಪ, ಹಾಲು ಎಲ್ಲ ಇಟ್ಕೋಬೋದು. ಕೆಲವೊಬ್ಬರು ಭಕ್ಷ್ಯಗಳು ಮಾಡಿ ನಿಮ್ಮಿಂದ ಯಾವ ಭಕ್ಷ್ಯಗಳಾಗುತ್ತೋ ಆ ಭಕ್ಷ್ಯಗಳನ್ನು ಮಾಡಿ ನೀವು ನೈವೇದ್ಯಕ್ಕೆ ಇಡಬಹುದು. ಈ ಕೆಲಸವನ್ನು ನೀವು ಮುಂಚೆ 25ದಿಂದಾನೇ ಸ್ಟಾರ್ಟ್ ಮಾಡಿದ್ರೆ 20 ನಿಮಗೆ ಕರೆಕ್ಟಾಗಿರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ತುಂಬ ದೊಡ್ಡ ಹಬ್ಬ. ನಾವು ಅದನ್ನ ಸ್ವೀಕಾರ ಮಾಡಲೇಬೇಕು ಹೆಂಗಿದ್ರು ನಾವು. ಅದಕ್ಕೆ ನಾನು ಹೆಂಗೆ ಮಾಡೋದು, ನಮ್ಮ ಮನೆಯಲ್ಲಿ ಹೆಂಗೆ ಮಾಡಿದ್ದೀವಿ ಅನ್ನೋದು ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಾಡುವ ಪದ್ಧತಿ ಇದೆ. ನಾವು ಮಾಡ್ತೀವಿ, ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ನಾವೆಲ್ಲ ಊರೇ ನೋಡೋ ಥರ ಮಾಡ್ತೀವಿ. ತಾಂಬೂಲಕ್ಕೆಲ್ಲ ಎಲ್ಲರೂ ಕರೆದು ಕೊಡ್ತೀವಿ. ಅಷ್ಟೆಲ್ಲ ಮಾಡ್ತೀವಿ ಎಲ್ಲ. ನಮಗೆ ಪದ್ಧತಿ ಇದೆ. ಪದ್ಧತಿ ಇಲ್ಲದೆಯವರು ಇದು ಕೃಷ್ಣನಿಗೆ ಒಂದು ಹೂ ಇಟ್ಟು ನಾನು ಹೇಳಿದ ಐಟಮ್ ಇಟ್ಟು ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಕೃಷ್ಣನಿಗೆ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆಯದು ನಿಮ್ಗೆ ನೆಕ್ಸ್ಟ್ ವರ್ಷದಿಂದ ಆಗುತ್ತೆ. ನಾನು ಹೆಂಗೆ ಒಂದೊಂದು ಪೂಜೆಗೂ ಒಂದೊಂದು ಕಥೆಗಳನ್ನು ಹಿಂದೆ ತರ್ತಾ ಇದ್ದೀನಿ. ಈ ಕೃಷ್ಣ ಜನ್ಮಾಷ್ಟಮಿಗೂ ಅಷ್ಟೇ ಕೆಲವೊಬ್ಬರು ಮಾಡಿ ಎಲ್ಲ